ಸಂರಕ್ಷಿಸೋದಕ್ಕೆ ಈ ಒಂದು ಶೆಡ್ಗಳ ನಿರ್ಮಾಣ ಮಾಡಿದ್ದಾರೆ. ಅದರ ಉದ್ಘಾಟನೆಯನ್ನು ಹಾಗೂ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನರಹರಿ ಸದ್ಗುರು ಪೀಠದ ರಾಜಾರಾಮ್ ಗುರುಗಳಿಗೆ ನಮಿಸ್ತಾ, ಹಾಗೂ ಈ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರೂ ಗಣ್ಯರು ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ವಂದಿಸ್ತಾ, ಈ ಒಂದು ಶೆಡ್ಗಳ ಉದ್ಘಾಟನೆ ನಾನು ನೋಡಿ ಭಾಳ ಸಂತೋಷ ಆಯಿತು. ಏನು ಸಣ್ಣ ಕೆಲಸ ಆದ್ರೂ ಇದು ಒಂದು ಫಸ್ಟ್ ಸ್ಟೆಪ್. ಇದು ಏನಾದರೂ ಒಂದು ದೊಡ್ಡ ಕೆಲಸ ಆಗಬೇಕು ಅಂದಾಗ ಒಂದು ಫಸ್ಟ್ ಮೆಟ್ಲು ಹತ್ಬೇಕು ಅಂತಾರೆ, ಅದನ್ನು ಇವತ್ತು ಹತ್ತಿದ್ದಾರೆ ಇವರೆಲ್ಲ ಸೇರಿ. ನನಗೂ ಕೂಡ ಭಾಳ ಖುಷಿ ಆಯಿತು. ಈ ರೀತಿಯಾಗಿ ಇನ್ನೂ ಈ ಶೆಡ್ಗಳನ್ನ ವಿಸ್ತರಿಸ್ತಾ ಇರ್ತಕ್ಕಂಥ ಎಲ್ಲ ದನಕರುಗಳಿಗೂ ಒಂದು ನೆರಳು ಆಶ್ರಯ ನೀಡೋಂಥ ಒಂದು ಕೆಲಸ ಇನ್ನೂ ಹೆಚ್ಚಿನ ಥರವಾಗಿ ಆಗಲಿ. ಮತ್ತು ಇಂಥ ಒಂದು ಕಾರ್ಯಕ್ರಮಗಳು ಮಾಡ್ತಾ ಹೋದಾಗ ಜನಗಳು ಇಲ್ಲಿ ಬಂದಾಗ ಇದ್ರದ್ದು ಈ ಕೊರತೆಗಳೇನಂತ ಗೊತ್ತಾಗುತ್ತೆ. ನಾವು ಸುಮ್ಮನೆ ಊರಲ್ಲಿದ್ದರೆ ಇಲ್ಲಿ ಸಮಸ್ಯೆಗಳೇನು ಗೊತ್ತಾಗೋದಿಲ್ಲ. ಸೊ ಇದೇ ರೀತಿ ಇವತ್ತು ಭಜನೆ ಏನು ಕಾರ್ಯಕ್ರಮ ಮಾಡಿದ್ದೀರಾ, ಇಂಥ ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡ್ತಾಯಿದ್ರಿ, ಈಗ ಪೂಜೆ ಮಾಡೋ ಕಾರ್ಯಕ್ರಮನೂ ಮಾಡ್ತಾಯಿದ್ದೀರಾ. ಆಗ ಅಂಥ ಸಂದರ್ಭದಲ್ಲಿ ವಿಚಾರವೂ ಕೂಡ ಭಾಳ ಪ್ರಮುಖವಾದ್ದು. ಅವರ ಕೆಲಸಗಳನ್ನೆಲ್ಲ ಬಿಟ್ಟು ಭಾಳ ಮುತುವರ್ಜಿ ವಹಿಸಿ ಅವ್ರದ್ದು ಅದನ್ನು ಕೂಡ ನೋಡ್ಕೊಳ್ಳೋವಂಥ ಜವಾಬ್ದಾರಿ ನಮ್ಮದಾಗಿರುತ್ತೆ. ಇಂಥ ಒಂದು ಎಲ್ಲರದ್ದು ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೋಸ್ಕರ ನಾವುಗಳೆಲ್ಲ ಇನ್ನಷ್ಟು ಹೆಚ್ಚು ಈ ಒಂದು ಕಾರ್ಯದಲ್ಲಿ ತೊಡಗಿಕೊಳ್ಳೋಣ. ಮತ್ತು ನಮಗೆ ಗೊತ್ತಿರ್ತಕ್ಕಂಥ ಜನತೆ ಕೂಡ ಈ ಒಂದು ವಿಚಾರವನ್ನು ಮುಟ್ಟಿಸ್ಬೇಕು. ನಾವು ಇಲ್ಲಿ ಬಂದು ಓದಿ ಅಷ್ಟೇ ಅಲ್ಲ, ಹೋದಾಗ ಜನರಿಗೆ ಕೂಡ ಈ ಥರ ಇದೆ, ಇಲ್ಲಿ ನಮ್ಮ ಕೈಲಾದ ತಾವು ಕೂಡ ಸಹಾಯ ಮಾಡಿದೆ ಅಂತ ಹೇಳಿದಾಗ ಇನ್ನೂ ಹೆಚ್ಚಿನ ಒಂದು ಡೆವಲಪ್ಮೆಂಟ್ ಮಾಡೋದಕ್ಕೆ ಈ ಒಂದು ಉತ್ತಮವಾದ ಜಾಗ ಆಗಿದೆ. ಅದರ ಜೊತೆಗೆ ಈಗ ಇಲ್ಲೇ ಪ್ರಸ್ತಾಪಿಸಿದ್ರು, ಒಂದು ಕಾರ್ಯಕರ್ತರು ಆದಷ್ಟು ಎಲ್ಲವನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ನಮ್ಮ ಪೊಲೀಸರು ಮತ್ತು ಸರ್ಕಾರ ಕೂಡ ಅಂಥವ್ರಿಗೆ ಸಹಾಯ ಮಾಡ್ತಾರೆ ಹೊರತು ನಮ್ಮಗಳಿಗೆ ತೊಂದರೆ ಕೊಡ್ತಾರೆ, ಅವರಿಗೆ ಸಹಾಯ ಮಾಡ್ತಾರೆ. ಆದರೂ ನಮ್ಮ ಕೈಲಾದ ಮಟ್ಟಿಗೆ ನಾವು ಕೂಡ ತಡೆದಿದ್ದೀವಿ. ಕೆಲವುಗಳನ್ನೆಲ್ಲ ಗೋಶಾಲೆಗೆ ತಲುಪಿಸೋಂಥ ವ್ಯವಸ್ಥೆನೂ ಮಾಡಿದ್ದೀವಿ. ಆದರೂ ಕೂಡ ಅದೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಆಗ್ತದೆ ಹೊರತು ಭಾಳಷ್ಟು ನಮ್ಮ ಕಣ್ಣು ತಪ್ಪಿಸಿ ಇನ್ನೂ ಇವತ್ತು ಹೋಗ್ತಾ ಇದ್ದಾವೆ ಅಂಥದ್ದು. ಅದನ್ನು ಕೂಡ ತಡೆಯುವಂಥ ಒಂದು ಕಾರ್ಯಕ್ರಮ ಮಾಡಬೇಕು ನಾವು. ಜೊತೆಗೆ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಕರೆಸಿ ನನಗೆ ಈ ಒಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟೋದಕ್ಕೆ ತಮಗೆಲ್ಲರಿಗೂ ವಂದಿಸ್ತಾ ನನ್ನ